ಮಧ್ಯಪ್ರಾಚ್ಯದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ರೈತರಿಗೆ ಕೂಡ ತಟ್ಟಿದೆ. ಯಾಕಂದ್ರೆ ರೈತರು ಬೆಳೆದಿರ್ತಕ್ಕಂತ ಏನು ಕೃಷಿ ಉತ್ಪನ್ನಗಳ ಬೆಲೆ ಕೂಡ ಸಾಕಷ್ಟು ಕುಸಿತ ಆಗಿರೋದ್ರಿಂದಾಗಿ ರೈತರು ಮಾರುಕಟ್ಟೆಗೆ ಹಾಕದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಒಬ್ಬ ರೈತರ ಜಮೀನಲ್ಲಿದ್ದೀನಿ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಅಡಿಗೆ ಗ್ರಾಮದ ರೈತರೊಬ್ಬರ ಜಮೀನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಸಾಕಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ 1 ವರ್ಷಗಳ ಕಾಲ ಬಾಳೆ ಬೆಳೆದಿರ್ತಕ್ಕಂಥ ರೈತರು ಸಾಕಷ್ಟು ಏನು ನಷ್ಟಕ್ಕೆ ಸಿಲುಕಿ ಅನಿವಾರ್ಯವಾಗಿ ಯಾವುದೇ ದಾರಿ ದಿಕ್ಕು ತೋಚದೇ ಹಾಳು ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಏನು ಬಾಳೆಗೊನೆ ಇದೆ, ಆ ಬಾಳೆಗೊನೆಯನ್ನು ಕೂಡ ಸಂಪೂರ್ಣವಾಗಿ ರೈತರು ನಾಶ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಆರಂಭದಲ್ಲಿ ಅಂದ್ರೆ ಯುದ್ಧಕ್ಕಿಂತ ಮುಂಚಿತವಾಗಿ ಈ ಒಂದು ಬಾಳೆ ಬೆಳೆಗಳಿಗೆ ಬಾಳೆಗೆ ಸಾಕಷ್ಟು ಉತ್ತಮವಾದ ಬೆಲೆ ಇತ್ತು. ಆದ್ರೆ ಇದೀಗ 3-4 ರೂಪಾಯಿ ಪರ್ ಕೆಜಿ ಆದ್ರೂ ಕೂಡ ಖರೀದಿ ಮಾಡೋರು ಗತಿ ಇಲ್ಲ. ಅಂದ್ರೆ ಯಾರು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಮಾರ್ಕೆಟ್ಗೆ ಕೂಡ ಇವರು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಈ ಬಾಳೆ ಗಿಡಗಳನ್ನ ಕತ್ತರಿಸಿ ಫಸಲು ಕೂಡ ನೀವು ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಏನು ಬಾಳೆ ಇದೆ, ಬಾಳೆಗೊನೆ ಕೂಡ ತಾವು ಗಮನಿಸ್ತಾ ಇರುವಂತದ್ದು. ಒಂದೊಂದು ಬಾಳೆಗೊನೆ ಕೂಡ ಈ ಒಂದು ರೈತರಿಗೆ ಸುಮಾರು 200-250 ರೂಪಾಯಿ ಲಾಭ ತಂದು ಕೊಡ್ತಾ ಇತ್ತು. ಆದ್ರೆ ಬೆಲೆ ಕುಸಿತದಿಂದಾಗಿ, ಯುದ್ಧದ ಪರಿಣಾಮದಿಂದಾಗಿ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ರೈತರ ಬೆಳೆ ಖರೀದಿ ಮಾಡೋರು ಯಾರೂ ಕೂಡ ಇಲ್ಲ. ಅಂದ್ರೆ ಭಾಗವಾನ್ ಅಂದ್ರೆ ಮಧ್ಯವರ್ತಿಗಳು ಏನೋ ಬಾಳೆಗಳನ್ನ ಖರೀದಿ ಮಾಡಿಕೊಂಡು ಹೋಗಿ ಅವರು ಮಾರ್ಕೆಟ್ಗೆ ಹಾಕ್ತಾ ಇದ್ರು. ಆದ್ರೆ ಈ ಒಂದು ಮಧ್ಯವರ್ತಿಗಳು ಕೂಡ ಬಾಳೆ ಖರೀದಿ ಮಾಡೋದಕ್ಕೆ ಯಾರೂ ಬರ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ರೈತರು ಖುದ್ದು ಅವರ ಕೈಯಿಂದಾನೇ ನಾಶ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತ ಸಾಕಷ್ಟು ಸಮೃದ್ಧಿಯಾಗಿರ್ತಕ್ಕಂಥ ಬೆಳೆ ಇದು. ಅಂತಂದ್ರೆ ಸುಮಾರು ಈ ಒಂದು ಫಸಲು ಅಂದ್ರೆ ರೈತರಿಗೆ ಸಾಕಷ್ಟು ಆದಾಯ ತಂದು ಕೊಡ್ತಾ ಇತ್ತು. ಸುಮಾರು 2 ಎಕರೆಯಲ್ಲಿ ರೈತರು ಈ ಒಂದು ಬಾಳೆ ಬೆಳೆಯನ್ನ ಇವರು ಬೆಳೆದಿದ್ದಾರೆ. ಈ ಒಂದು ಬಾಳೆ ಬೆಳೆಗೆ ಸುಮಾರು 2 ಲಕ್ಷಕ್ಕೂ ಅಧಿಕ ಹಣವನ್ನ ಇವರು ಖರ್ಚು ಮಾಡಿದ್ದಾರೆ. ಉಳುಮೆ ಮಾಡೋದಾಗಿರಬಹುದು, ಈ ಒಂದು ಬಾಳೆ ಸಸಿಗಳನ್ನ ತಂದು ನೆಟ್ಟಿರೋದಾಗಿರೋದು, ಜೊತೆಗೆ ಮೇಂಟೆನೆನ್ಸ್ ಮಾಡಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ಇವರು ಖರ್ಚು ಮಾಡಿದ್ದಾರೆ. ರೈತರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ಬಾಳೆ ಮೇಲೆ ಬರೋಬ್ಬರಿ 7-8 ಲಕ್ಷಕ್ಕೂ ಅಧಿಕ ಲಾಭ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ರೈತರದಾಗಿತ್ತು. ಆದ್ರೆ ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ಒಂದ್ ಕಡೆಗೆ ಸಾರ್ವಜನಿಕರು ಗ್ಯಾಸ್ ಸಿಲಿಂಡರ್ ಸಿಗದೇನೆ ಪರದಾಡ್ತಾ ಇದ್ದಾರೆ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ತೋಟಗಾರಿಕೆ ಬೆಳೆ ಬೆಳೆದಿರ್ತಕ್ಕಂಥ ರೈತರು ಕೂಡ ಇದೀಗ ಆರ್ಥಿಕ ನಷ್ಟಕ್ಕೆ ಸಿಲ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಾಳೆ ಬೆಳೆದಿರ್ತಕ್ಕಂಥ ರೈತರು ಕಣ್ಣೀರು ಹಾಕುವಂತ ಸ್ಥಿತಿಗೆ ಬಂದು ತಲುಪಿದೆ. ಯಾಕಂದ್ರೆ ಸ್ವತಃ ಕಷ್ಟಪಟ್ಟು ಮಕ್ಕಳಂತೆ ಬೆಳೆಸಿರ್ತಕ್ಕಂಥ ಫಸಲನ್ನ ಖುದ್ದು ಅವರ ಕೈಯಾರೆ ನಾಶ ಮಾಡುವಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ರೈತರಿದ್ದವ್ರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಎಕರೆ ಬಾಳೆ ಹಾಕಿದಿರಿ, ಎಷ್ಟು ಖರ್ಚು ಮಾಡ್ಕೊಂಡಿದ್ದೀರಿ? 2 ಎಕರೆ ಬಾಳೆ ಹಾಕಿದೇವ್ರಿ. 2 ಲಕ್ಷ ರೂಪಾಯಿ ಖರ್ಚಾಗ್ಯದ್ರಿ. ಎಲ್ಲ ಹಚ್ಚಿ ಕೂಡಿ ಯಾರು ಒಯ್ಯಂಗಿಲ್ರಿ. ಬಾಳೆ 3 ರೂಪಾಯಿ 4 ರೂಪಾಯಿ ಕೇಳ್ತಾರ್ರಿ. ಅಲ್ಲಿ ನಾವು ಏನು ಮಾಡಂಗಿಲ್ಲ. ರೊಕ್ಕ ಹೆಂಗ್ ಸರಿ ಹೋಗ್ತದ, ಇದ್ರ ಮೇಲೆ ಬದುಕ್ತೀವ್ರಿ. ನಾವು ಏನು ಮಾಡಕ್ಕಾಗಲ್ಲಾಗ್ಯದ್ರಿ. ಇಲ್ಲ ಕಡ್ದು ಹಾಕ್ಲತ್ತೀವ್ರಿ ತೆಳಗ. ಎಲ್ಲ ಹಾಳರಿ ಆಗ್ಯದ್ರಿ. ನಾವು ಇದ್ರ ಮೇಲೆ ಬದುಕೋರಿದ್ದೆವು. ಮುಂದೆ ಏನ್ ಮಾಡಕ್ ಗೊತ್ತಾಗಲ್ಲಾಗ್ಯದ್ರಿ. ನಾವು ಸರ್ಕಾರಕ್ಕೆ ಕೇಳತ್ತೇವ್ರಿ. ಈಗ ನೀವು 2 ಎಕರೆ ಬೆಳೆದಿದ್ದೀರಿ, 2 ಲಕ್ಷ ಖರ್ಚು ಮಾಡಿದಿರಿ ಅಂತ ಹೇಳ್ತಾ ಇದ್ದೀರಿ. ಈಗ ಸಾಕಷ್ಟು ಸಮೃದ್ಧಿಯಾಗಿ ಚಂದ ಬಂದದ್ದು ಬಾಳಿರಿ. ಇದು ಮಾರಾಟ ಮಾಡಿದ್ದೆ ಆಗಿದ್ರೆ ಅಂದ್ರೆ ಮುಂಚೆ ತರ ರೇಟ್ ಇದ್ರೆ ಎಷ್ಟು ರೇಟ್ ಸಿಗ್ತೈತಿ ನಿಮ್ಗೆ? ನಮಗ ಮುಂಚಿತ ರೇಟ್ ಇದ್ದಿರಿ 7-8 ಲಕ್ಷ ರೂಪಾಯಿ ಬೆಳೆ ಐತಿತ್ರಿ. ಈಗ ಅಂದ್ರೆ ಏನ್ 1 ಲಕ್ಷ ರೂಪಾಯಿನೂ ಇಲ್ಲ, 50,000 ಇಲ್ರಿ. ಯಾರು ಒಯ್ಯಂಗಿಲ್ರಿ. 3 ರೂಪಾಯಿ ಹಂಗ ಕೇಳತ್ತಾರಿ ಅಂತ. 3-4 ರೂಪಾಯಿ ರೇಟ್ ಅಂತ ಹೇಳ್ತಾ ಇದ್ರಿ. ಅದನ್ನಾದ್ರೂ ಬಂದು ತೊಗೊಂಡು ಹೋಗ್ಲಿಕ್ಕತ್ತಾರಿಲ್ಲ? ಅದನ್ನು ಒಯ್ಯಂಗಿಲ್ರಿ. ಅದನ್ನು ಕೇಳಲಾಗ್ಯಾರಿ. ಒಟ್ಟೆ ಬರ್ಲಿಕ್ಕೆ ತಯಾರಿಲ್ರಿ. ಅಲ್ಲಿ ಹೋದ್ರೂ ನಾವೇ ಕರ್ಲಿಕ್ಕೆ ಹೋಗ್ಬೇಕಾಗ್ತದ್ರಿ ಅವ್ರಿಗೆ ಅಂತ ಹೇಳತ್ರಿ. ಈಗ ಸಾಲಾಗಿಲ್ಲ ಏನಾದ್ರು ಮಾಡ್ಕೊಂಡಿದ್ದೀರಿ? ಸಾಲ ಆಗ್ಯದ್ರಿ. 1 ಲಕ್ಷ ರೂಪಾಯಿ ಆಗ್ಯದ್ರಿ ಇದ್ರ ಮ್ಯಾಲ. ಮತ್ತೆ ಹೆಂಗ್ ಮಾಡ್ತೀರಿ? ಎಲ್ಲ ಇದ್ದಿದ್ದೆಲ್ಲ ಹಾಳು ಮಾಡ್ಲಿಕ್ಕೆ ಮುಂದೆ ಏನ್ ಮಾಡೋರು? ಗೌರ್ಮೆಂಟ್ ಏನ್ರ ಕೊಡ್ತದ ಲೆಕ್ಕ ಅದರಿ. ಮತ್ತೆ ಕೊಡ್ತಿಲ್ಲಪ್ಪ ಅಂದ್ರೂ ಒಟ್ಟೆ ಸಾಯ್ಬೇಕಾಗ್ತದ್ರಿ ನಾವು. ಇಲ್ಲ, ಇದು ಮತ್ತೆ ಕಟ್ ಮಾಡಿ ಯಾಕೆ ಹಾಕ್ಲಿಕ್ಕೆ ಮುಂದೆ ಏನ್ ಮಾಡೋರು? ಏನು ಮಾಡಕ್ಕಾಗಲ್ರಿ. ಇದಕ್ಕೆ ಎಲ್ಲ ಮತ್ತ ಏನ್ರ ಮಾಡ್ಬೇಕಲ್ಲತ್ತೀರಿ. ಮುಂದೆ ತೊಗರಿ ಪಿಗರಿ ಬಿತ್ತಬೇಕಲ್ಲತ್ತೀವ್ರಿ. ಮತ್ತೆ ಆತದ ಆಗಲ್ಲ ಗೊತ್ತಿಲ್ರಿ. ನಷ್ಟ ಆಗ್ಯದ, ಲಾಸ್ ಆಗ್ಯದ, ಬಾಳ ಲಾಸ್ ಆಗ್ಯದ್ರಿ. ಕಷ್ಟ ಅದರಿ. ಯಾರಿಗ ಏನು ಹೇಳಪ್ಲೇ ಇಲ್ರಿ. ಬಾಗವನ್ರು ಬಂದ್ ಒಯ್ಲಿಕ್ಕೆ ತಯಾರಿಲ್ರಿ. ಮುಂಚೆ ಎಲ್ಲ ಏನ್ ರೇಟ್ ಇರ್ತಿತ್ತು? ಮುಂಚೆ 700, 1000 ಹಂಗ ಇರ್ತಿತ್ರಿ. 1200 ಇರ್ತಿತ್ರಿ, 1500 ಇರ್ತಿತ್ರಿ, 1800, 2000 ತನ ಮಾರಿದೇವ್ರಿ. ಈಗ ಅಂದ್ರೆ ಒಯ್ಯಲಿಕ್ಕೆ ತಯಾರಿಲ್ರಿ. ಮೊದಲಿನ ಬೆಳಿ ಹೊದರ್ಸ ಹೋಗಿತ್ರಿ. ಈ ವರ್ಷ ಏನ್ ಇಲ್ರಿ. ಬಿಟ್ಟೆವು 3 ರೂಪಾಯಿ 2 ರೂಪಾಯಿ ಕೇಳ್ತಾರಿ. ಅದನ್ನು ಕೊಟ್ಟು ಒಯ್ಯಂಗಿಲ್ರಿ. ಅಂದ್ರೂ ಬರ್ಲಿಕ್ ತಯಾರಿಲ್ರಿ. ಬರ್ತೀನಿ ಅಂತ ಹೇಳ್ತಾರ, ಆ ಕಡೆ ಹೋಗ್ಬಿಡ್ತಾರಿ. ಇದೆಲ್ಲ ಈಗ ಪೂರಾ ಕ್ಲೀನ್ ಮಾಡಿ ಮಾಡೋದಕ್ಕೆ ಮತ್ತೆ ನಿಮ್ಗೆ ದುಡ್ಡು ಖರ್ಚಾಗತ್ತೆ. ದುಡ್ಡು ಖರ್ಚು ಆಗ್ತದೆ. ಮತ್ತೆ ಸಾಲ ತರ್ಬೇಕ್ರಿ, ಮತ್ತೆ ಮಾಡ್ಬೇಕ್ರಿ. ಅದೇ ಸಾಲ ಮಾಡೋದು ಸಾಲದಾಗೆ ಕೊಳಿಲತ್ತೀವ್ರಿ ನಾವು. ಯಾರಿಗ ಹೇಳ್ಬೇಕ್ರಿ, ಯಾರಿಗ್ ಬಿಡ್ಬೇಕು, ಎಲ್ಲಾ ಹಿಂಗ ಹಾಕಿಸಿ ನಮ್ ಬೆಳಿ ಲಾಸ್ ಮಾಡ್ಕೊಂಡ್ ಕುಂತೀವ್ರಿ. ಏನ್ ಆಗ್ಬೇಕಂತ್ರಿ ಈಗ? ಏನ್ರಿ ಏನ್ ಆಗ್ಬೇಕಂತ್ರಿ ಈಗ? ಎಲ್ಲ ಲಾಸ್ ಆಯ್ತು ನಿಮ್ದೆಲ್ಲ ಆಯ್ತು. ಏನ್ ಮಾಡಕ್ರಿ? ಹೊಲ ತೋಟನೇ ಮಾಡೋದ್ ಬಿಡ್ಬೇಕಲ್ಲತ್ತೀವ್ರಿ. ಇದು ರೈತರು ಹೇಳ್ತಾ ಇರುವಂತ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಕಾಳಜಿಯಿಂದ ಈ ಒಂದು ಬಾಳೆ ಬೆಳೆಯನ್ನ ಬೆಳೆದಿದ್ದೀವಿ. ಆದ್ರೆ ಯುದ್ಧದ ಪರಿಣಾಮದಿಂದಾಗಿ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ಈ ಒಂದು ಬೆಳೆಯನ್ನು ಕೂಡ ಯಾರು
ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾ ಇಲ್ಲ. ಕನಿಷ್ಠ 2-3 ರೂಪಾಯಿ ಆದ್ರೂ ಕೂಡ ಮಾರಾಟ ಮಾಡೋದಕ್ಕೆ ನಾವು ಸಿದ್ಧ ಇದೀವಿ. ಆದ್ರೆ ಭಾಗವನ್ ಅಂದ್ರೆ ಮಧ್ಯವರ್ತಿಗಳು ಒಂದು ಬಾಳೆಯನ್ನು ತೆಗೆದುಕೊಂಡು ಹೋಗ್ತಾರೆ, ಅವ್ರು ಯಾರು ಕೂಡ ಬರ್ತಾ ಇಲ್ಲ. ಹೀಗಾಗಿ ನಮಗೆ ಸಾಕಷ್ಟು ನಷ್ಟ ಆಗಿದೆ, ಸಾಲ ಸೂಲ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹೀಗಾಗಿ ಅನಿವಾರ್ಯವಾಗಿ ಇದೊಂದು ಬೆಳೆನ ನಾಶ ಮಾಡ್ತಾ ಇದೆ. ಅಟ್ಲೀಸ್ಟ್ ಬೇರೆ ಏನಾದ್ರು ಬೆಳೆ ಮಾಡಬೇಕು ಅನ್ನುವಂತ ನಾವು ಸಿಚುವೇಶನ್ ಅಲ್ಲಿ ಇದೀವಿ. ಆದ್ರೆ ಸದ್ಯಕ್ಕೆ ಸಂಪೂರ್ಣವಾಗಿ ನಷ್ಟ ಆಗಿದೆ, ಸಾಲ ಸೂಲ ಮಾಡ್ಕೊಂಡಿದ್ದು ಸಾಲ ಕಟ್ಟೋದು ಹೇಗೆ ಅನ್ನುವಂತ ಪರಿಸ್ಥಿತಿ ನಮ್ದು ಇದೆ ಅನ್ನುವಂತ ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಹೀಗಾದ್ರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಒಂದು ಬೆಳೆ ನಷ್ಟ ಆಗಿರ್ತಕ್ಕಂಥ ರೈತರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂತದ್ದು ಇಷ್ಟನೇ, ನಮ್ಗೆ ನಷ್ಟ ಆಗಿದೆ, ಕನಿಷ್ಠ ನಾವು ಏನು ಬಂಡವಾಳ ಹಾಕಿದ್ರೆ ಖರ್ಚು ಮಾಡಿದ್ರೆ ಅಷ್ಟು ಹಣ ಆದ್ರೂ ಕೂಡ ನಮಗೆ ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತು ಸರ್ಕಾರಕ್ಕೆ ಈ ಒಂದು ರೈತರು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮದಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಜನರು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರೈತರು ಕೂಡ ಈ ಒಂದು ಸಾಕಷ್ಟು ಬೆಲೆ ಕುಸಿತದ ಎಫೆಕ್ಟ್ ಅನುಭವಿಸ್ತಾ ಇದೆ. ಕೇವಲ ಈ ಒಬ್ಬ ರೈತರದಷ್ಟೇ ಸಮಸ್ಯೆ ಅಲ್ಲ ಇದು. ಕಲಬುರಗಿ ಜಿಲ್ಲೆಯ ಬಹುತೇಕ ತೋಟಗಾರಿಕೆ ಬೆಳೆ ಬೆಳೆದಿರ್ತಕ್ಕಂಥ ರೈತರು ಏನ್ ಬೆಲೆ ಕುಸಿತದಿಂದಾಗಿ ಆರ್ಥಿಕ ನಷ್ಟಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.